ಹಾಯ್ ಹಲೋ ನಮಸ್ಕಾರ. ಇವತ್ತು ಬೇಳೆ ಹೂರಣದ ಕರಿಗಡುಬನ್ನ ಮಾಡೋಣ. ಅದಕ್ಕೆ ಫಸ್ಟ್ ಹಿಟ್ಟು ಕಲಿಸ್ಕೊಳ್ಳೋಣ. ಒಂದು ಬೌಲಲ್ಲಿ 1 ಕಪ್ ಅಷ್ಟು ಮೈದಾ ಹಿಟ್ಟಿಗೆ ನೀರು ಹಾಕ್ಕೊಂಬಿಟ್ಟು ಇದನ್ನು ಸ್ವಲ್ಪ ಗಟ್ಟಿಯಾಗಿರೋ ಹಿಟ್ಟು ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಮೆತ್ತಗೆ ಮಾಡ್ಕೊಂಬಿಟ್ರೆ ಕರಿಗಡುಬು ಮಾಡೋಕ್ಕೆ ಬರೋಲ್ಲ. ಗಟ್ಟಿಯಾಗಿರೋ ಹಿಟ್ಟನ್ನ ಕಲಿಸ್ಕೊಳ್ಳಿ. ಇದು ನಾವು ಬೇಳೆ ಹೂರಣ ಹಾಕಿ ಹೋಳಿಗೆ ಮಾಡ್ತೀವಲ್ವ, ಅದೇ ಹೂರಣದ್ದೇ ನಾವಿಲ್ಲಿ ಹಿಟ್ಟಲ್ಲಿ ತುಂಬಿಬಿಟ್ಟು ಕರಿತಾ ಇದ್ದೀವಿ. ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ಮೇಲೆ 1 ಸ್ಪೂನ್ನಷ್ಟು ಎಣ್ಣೆನ ಹಾಕಿ 1-2 ನಿಮಿಷ ನಾದ್ಕೊಂಡು ಒಂದು ಅರ್ಧ ಗಂಟೆ ಇದನ್ನ ನೆನೆಯೋಕ್ಕೆ ಇಡಿ ಹಿಟ್ಟನ್ನ. ಈಗ ಇದರೊಳಗಡೆ ಹೂರಣದ ಫಿಲ್ಲಿಂಗ್ ಮಾಡ್ಕೊಳಕ್ಕೆ 1 ಕಪ್ಪಷ್ಟು ತೊಗರಿ ಬೇಳೆನ ನೀರು ಹಾಕ್ಬಿಟ್ಟು 1-2-3 ಸಲ ನೀರು ಕ್ಲಿಯರ್ ಆಗೋ ತನಕ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು 3 ಲೋಟ ನೀರಿನಷ್ಟು ಕುದಿಯೋಕೆ ಇಟ್ಟಿದ್ದೀನಿ. ಈ ನೀರು ಕುದೀತಾ ಇರಬೇಕಾದ್ರೆ ನಾವು ತೊಳೆದಿಟ್ಕೊಂಡಿರೋ ಬೇಳೆನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತ ಬೇಳೆ ಬೇಯಿಸ್ಕೋಬೇಕು. ಈ ರೀತಿ ಬೇಳೆ ಬೇಯಿಸ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಈ ಬಿಳಿ ಕಲರ್ದು ನೊರೆ ಥರ ಬರುತ್ತೆ, ಅದನ್ನು ಸ್ಪೂನಿಂದ ತಕ್ಕೊಂಬಿಡಿ. ನಾನು ಇಲ್ಲಿ ನೀರನ್ನ ಭಾಳನೇ ತೊಗೊಂಡಿದ್ದೀನಿ, ಯಾಕಂದರೆ ಈ ನೀರಲ್ಲಿ ತಿಳಿ ಸಾರು ಕೂಡ ಮಾಡ್ಕೋಬೋದು. ಈಗ ಈ ಬೇಳೆ ಒಂದು ಅರ್ಧ ಗಂಟೆದಿಂದ ಕುದೀತಾ ಇದೆ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ. ಈಗ ಒಂದು ಸ್ಟ್ರೈನರ್ಗೆ ಹಾಕಿ ಬೇಳೆ ಮತ್ತು ನೀರನ್ನ ನಾವು ಸೋಸ್ಕೊಂಡ್ಬಿಡೋಣ. ಈಗ ಈ ನೀರಿನಲ್ಲಿ ಸಾರು ಮಾಡುವ ರೆಸಿಪಿನ ನನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ, ನೋಡ್ತಾ ಇರಿ. ಈಗ ನಾವು ಬೇಯಿಸಿಟ್ಕೊಂಡಿರೋ ಬೇಳೆಗೆ 3/4 ಕಪ್ಪಿನಷ್ಟು ಬೆಲ್ಲನ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ. 1 ಕಪ್ ಬೇಳೆಗೆ 3/4 ಕಪ್ಪಿನಷ್ಟು ಬೆಲ್ಲ ಹಾಕಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 12ರಿಂದ 15 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು. ನೀಟಾಗಿ ಟೈಮ್ ಇಟ್ಕೊಂಡು ಒಂದು 15 ನಿಮಿಷನಾದರೂ ಕುದಿಸ್ಕೊಳ್ಳಿ. ಈಗ ಇದೊಂದು 15 ನಿಮಿಷದಿಂದ ಕುದೀತಾ ಇದೆ. ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ. ಪೂರ್ತಿ ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿ ಇರಬೇಕು. ಆವಾಗೇ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡಿ. ಪೂರ್ತಿ ತಣ್ಣಗಾಗ್ಬಿಟ್ರೆ ಬೇಳೆ ಚೆನ್ನಾಗಿ ಪೇಸ್ಟ್ ಆಗೋದಿಲ್ಲ. ಈಗ ಬೇಳೆ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗಿಬಿಟ್ಟು ಹೂರಣ ರೆಡಿಯಾಗಿದೆ. ನೀವು ಈ ಹೂರಣದಲ್ಲಿ ಹೋಳಿಗೆ ಅಥವಾ ಒಬ್ಬಟ್ಟು ಕೂಡ ಮಾಡ್ಕೋಬೋದು. ನಾನಿವತ್ತು ಕರಿಗಡುಬು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾವು ಇದಕ್ಕೆ ಒಂದು ಪೇಸ್ಟ್ ಅಥವಾ ಗಮ್ ಮಾಡ್ಕೊಂಬಿಡೋಣ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಗಂಟಿಲ್ದಂಗೆ ತೆಳುವಾಗಿ ಕಲಿಸ್ಕೊಂಡು ಪೇಸ್ಟ್ ಅಥವಾ ಗಮ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇದು ನಾವು ಕರಿಗಡುಬು ಮಾಡಬೇಕಾದ್ರೆ ಸೀಲ್ ಮಾಡೋಕ್ಕೆ ಗಮ್ ಥರ ಇರುತ್ತೆ. ಈಗ ನಾವು ಕಲಸಿಟ್ಟಿರೋ ಹಿಟ್ಟು ಚೆನ್ನಾಗಿ ನೆಂದ್ಕೊಂಡಿದೆ. ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಕೈ ಮಧ್ಯದಲ್ಲಿ ಈ ರೀತಿ ರೌಂಡಾಗಿ ಮಾಡಿ ಇಟ್ಕೊಳ್ಳಿ. ಈಗ ಅದನ್ನು ಒಣ ಹಿಟ್ಟಲ್ಲಿ ಅದ್ಬಿಟ್ಟು ರೌಂಡಾಗಿ ಸಣ್ಣದಾಗಿ ಇದನ್ನ ಲಟ್ಟಿಸ್ಕೊಳ್ಳಿ. ನೀವು ಒಂದು 10-15 ಕರಿಗಡುಬು ಮಾಡಿ ತುಂಬಿಕೊಂಡು ಆಮೇಲೆ ಕರ್ಕೊಳ್ಬೇಕು. ಇದೇ ರೀತಿ ಎಲ್ಲ ಎಲೆಗಳನ್ನ ಉದ್ದಿ ಇಟ್ಕೊಳ್ಳಿ. ಆಮೇಲೆ ಹೂರಣಗಳು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಉದ್ದ ಮಾಡಿಕೊಂಡು ಇಟ್ಕೊಳ್ಳಿ ಈ ರೀತಿ. ಈಗ ನಾವು ಲಟ್ಸಿಟ್ಟಿರೋ ಒಂದು ಎಲೆನ ತೊಗೊಂಬಿಟ್ಟು ಮಧ್ಯದಲ್ಲಿ ಹೂರಣನ ಇಟ್ಕೊಳ್ಳಿ. ಆಮೇಲೆ ನಾವು ಮಾಡಿಟ್ಟಿರೋ ಪೇಸ್ಟ್ನ ಕೈ ಬೆರಳಿನಿಂದ ಆ ಎಲೆ ಸುತ್ತ ಹಚ್ಕೋಬೇಕು. ಭಾಳ ಹಚ್ಕೋಬೇಡಿ, ಒಂದು ಸ್ವಲ್ಪ ಹಚ್ಕೋಬೇಕಷ್ಟೆ. ಆಮೇಲೆ ಬೆರಳುಗಳಿಂದ ಆ ಕಡೆ ಈ ಕಡೆ ಪ್ರೆಸ್ ಮಾಡ್ಕೊತ ಸೀಲ್ ಮಾಡಿದರೆ ಆಯಿತು. ಈ 1-2-3 ಸಲ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಸೀಲ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಕರಿಗಡುಬನ್ನ ತುಂಬಿಕೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಈಗ ಚೆನ್ನಾಗಿ ಕಾದಿರೋ ಎಣ್ಣೆಗೆ ನಾವು ಮಾಡಿಟ್ಟಿರೋ ಕರಿಗಡುಬನ್ನ ಹಾಕಿ 2 ಕಡೆ ಕೆಂಪಗಾಗೋವರೆಗೂ ಕರ್ಕೊಂಡ್ರೆ ಕರಿಗಡುಬು ರೆಡಿ ಆಗಿಬಿಡುತ್ತೆ. ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಫಸ್ಟು ಹೈ ಫ್ಲೇಮಲ್ಲಿ ಹಾಕ್ಕೊಂಬಿಟ್ಟು ಆಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಕರ್ಕೋಬೇಕು. ಇಲ್ಲ ನಮಗೆ ಮೇಲ್ಗಡೆ ಮೆತ್ತಗಿರೋಕ್ಕೆ ಬೇಕು ಅಂದರೆ ಹೈ ಫ್ಲೇಮಲ್ಲೇ ಕರ್ಕೊಂಬಿಡಿ. ಯಾಕಂದರೆ ಇದು ಒಳಗಡೆ ಬೇಯಬೇಕಾಗಿರೋದೇನೂ ಇಲ್ಲ, ಹೂರಣ ಎಲ್ಲ ಬೆಂದಿದೆ. ನಿಮಗೆ ಮೆತ್ತಗೆ ಬೇಕು ಅಂದರೆ ಫುಲ್ ಎಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಮೇಲೆ ಅಷ್ಟೇ ಕೆಂಪಗಾಗೋವರೆಗೂ ಕರ್ಕೊಂಡ್ರೆ ಆಯಿತು. ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈ ಕರಿಗಡುಬು ಎಲ್ಲ ಆಗಿದ್ದಾವೆ. ಒಂದು ಪ್ಲೇಟಿಗೆ ತಕ್ಕೊಂಡು ತುಪ್ಪದ ಜೊತೆ ಸರ್ವ್ ಮಾಡಿ.